ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಎಸ್ ಡಿ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಕೇಳಿದ್ರು. ಓಕೆ, ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ಇವಾಗ ಅಧಿಸೂಚನೆ ಪ್ರಕಟಿಸಿನೇ ಒಂದು 3-4 ತಿಂಗಳಾಯಿತು. ಅಷ್ಟೇ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಲಿಂಕ್ ಬರಬೇಕು. ಸುಮಾರು 5 ಸಂಸ್ಥೆ ಮುಖಾಂತರ ನಿಮಗೆ ವಿವಿಧ ರೀತಿಯಾಗಿ ಹುದ್ದೆಗಳು ಬಂದಿದ್ದಾವೆ. ಓಕೆ, ಇಲ್ಲಿ ಸ್ಪೆಷಲಿ ಏನಪ್ಪಾ ಅಂದರೆ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಒಟ್ಟು ಸೇರಿಸಿ 25 ಹುದ್ದೆಗಳು ಇದ್ದಾವೆ. ಓಕೆ, ಬಟ್ ಏನಪ್ಪಾ ಅಂದರೆ ಸಹಾಯಕ ಲೆಕ್ಕಕಿ ಆಮೇಲೆ ನಿರ್ವಾಹಕ ಆಗಿ 1752 ಹುದ್ದೆಗಳು ಇದ್ದಾವೆ. ಓಕೆ, ಅದೇ ರೀತಿಯಾಗಿ ನಿಮಗೆ ವಿವಿಧ ವೃಂದದ ಹುದ್ದೆಗಳ 750 ಪೋಸ್ಟ್ ಲಭ್ಯವಿದ್ದಾವೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮುಖಾಂತರ. ಓಕೆ, ಆದಷ್ಟು ಬೇಗನೆ ಕಾಲ್ಫಾರ್ಮ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇವಾಗ ಸದ್ಯ ಮಟ್ಟಕ್ಕೆ ಹೊಸದಾಗಿ ಬಂದ್ಬಿಟ್ಟು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಸಹಕಾರ ಹಾಲು ಉತ್ಪಾದಕರ ಸಂಘ ಮುಖಾಂತರ ಏನಪ್ಪಾ ಅಂದ್ರೆ ಸಹಾಯಕ ವ್ಯವಸ್ಥಾಪಕರನ್ನ ಕರೆದಿದ್ದಾರೆ. ಇಲ್ಲೇನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ ಒಂದೇ ಇದೆ, ಆಮೇಲೆ ಸಾಮಾನ್ಯದವರಿಗೆ ಒಂದಿದೆ, ಆಮೇಲೆ 3B ದವರಿಗೆ ಒಂದಿದೆ, ಆಮೇಲೆ ವಿಸ್ತರಣಾ ಅಧಿಕಾರಿ ಅಂತ ತಗೋತಾ ಇದ್ದಾರೆ. ಕೆಮಿಸ್ಟ್ ಮುರ್ಜಿ 2 ಅವರು ಕೂಡ ಕರೀತಾ ಇದ್ದಾರೆ. ಆಮೇಲೆ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್, ಓಕೆ, ಅದು ಕೂಡ ಕರೆದಿದ್ದಾರೆ. ಆಮೇಲೆ ಕಿರಿಯ ಸಿಸ್ಟಮ್ ಆಪರೇಟರ್ ಆಗಿ ಕೂಡ ಕರೆದಿದ್ದಾರೆ. ಆಮೇಲೆ ಕೆಮಿಸ್ಟ್ ದರ್ಜಿ 2 2 ಕೂಡ ಕರೆದಿದ್ದಾರೆ. ಓಕೆ, ಸಾಮಾನ್ಯದವರೆಗೂ ಕೂಡ ಇದೆ. ಸಾಮಾನ್ಯದಲ್ಲಿ ಕೂಡ ನೀವು ಕೂಡ ಇನ್ ಕೇಸ್ ನಿಮಗೆ 2A 2B ಯಾವುದೇ ಒಂದು ಕ್ಯಾಟಗರಿ ಇದ್ರೂ ಕೂಡ ಸಾಮಾನ್ಯದಲ್ಲಿ ಕೂಡ ನಿಮಗೆ ನೀವು ಸಲ್ಲಿಸಬಹುದು. ಓಕೆ, ನೀವು ಕೆಳಗಡೆ ಇಲ್ಲಿ ಯಾವ ರೀತಿ ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇವಾಗ ಎಕ್ಸಾಂಪಲ್ 2A ಅಂದರೆ ಏನು, ಪ್ರವರ್ಗ 2A ಅಂತ. ಓಕೆ, ಆಮೇಲೆ ಇನ್ನೊಂದೇನಪ್ಪಾ ಅಂದರೆ ಈ ರೀತಿ ನಿಮಗೆ ಅರ್ಜಿ ಶುಲ್ಕವನ್ನು ಕೊಟ್ಟಿದ್ದಾರೆ. ಓಕೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಅಂಗವಿಕಲ ವಿದ್ಯಾರ್ಥಿಗೆ 500 ರೂಪಾಯಿ, ಇತರ ಎಲ್ಲ ವಿದ್ಯಾರ್ಥಿಗಳಿಗೆ 1000 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, ಫೋಟೋ ಅಪ್ಲೋಡ್ ಮಾಡುವಾಗ ಈ ರೀತಿ ಇರಬೇಕು, ಸಿಗ್ನೇಚರ್ ಈ ರೀತಿ ಇರಬೇಕು. ಸ್ಟಾರ್ಟಿಂಗ್ ಡೇಟು ಹೋದ ತಿಂಗಳಿನ ಚಾಲು ಆಗಿತ್ತು, ಇವಾಗ 29 ತಾರೀಕು ಲಾಸ್ಟ್ ಇದೆ. ಆಯ್ತಾ, ಮತ್ತೆ 3ನೇ ಜಾಬ್ ಬಂದ್ಬಿಟ್ಟು ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂತ. ಸುಮಾರು ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ವೇಕೆನ್ಸಿಗಳು ಇದಾವೆ. ಓಕೆ, ನಿಮಗೆ TGTS ಅಂದ್ರೆ ಟ್ರೈನ್ಡ್ ಗ್ರಾಜುಯೇಟ್ ಟ್ರೈನೀಸ್ ಅಂತ ಹೇಳ್ತಾರೆ. ಫಿಮೇಲ್ ನರ್ಸಿಂಗ್ ಸ್ಟಾಫ್ ಕೂಡ ಕರೀತಾ ಇದ್ದಾರೆ, ಹಾಸ್ಟೆಲ್ ವಾರ್ಡನ್ ಕೂಡ ಕರೀತಾ ಇದ್ದಾರೆ, ಅಕೌಂಟೆಂಟ್, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಲ್ಯಾಬ್ ಅಟೆಂಡೆಂಟ್. ಓಕೆ, ಇಲ್ಲೆಲ್ಲ ಕೂಡ ಸಾಕಷ್ಟು ಹುದ್ದೆಗಳು ಇದಾವೆ. ಅದಕ್ಕೆ ಅರ್ಜಿ ಸಲ್ಲಿಸಿದ್ರೆ ನಾನು ನಿಮಗೆ ಸಲಹೆ ನೀಡ್ತೀನಿ. ಇಲ್ಲಿ ನಿಮಗೆ BCA ಮಾಡಿದ್ರೆ ಅಥವಾ ಬ್ಯಾಚುಲರ್ ಡಿಗ್ರಿ ಮಾಡಿದ್ರೆ, ಇಲ್ಲ ನೀವೇನಾದ್ರೂ ಮಾಸ್ಟರ್ ಡಿಗ್ರಿ ಮಾಡಿದ್ರೆ, MTech ಮಾಡಿದ್ರೆ, ನಿಮ್ಗೆ ಇದು PDF ನಿಮಗೆ ಶೇರ್ ಮಾಡ್ತೇನೆ. ನಿಮ್ಗೆ ಅನುಗುಣವಾಗಿ ಏನು ಎಲಿಜಿಬಿಲಿಟಿ ಇದೆ ಎಜುಕೇಶನ್ದು ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಮೇನ್ಸ್ ಮುಖಾಂತರ ನಿಮಗೊಂದು ಅರ್ಜಿಯನ್ನು ನಿಮಗೆ ಮುಖಾಂತರ ನಿಮ್ಗೆ ಏನ್ ಮಾಡ್ತಾರೆ, ಇಂಟರ್ವ್ಯೂಗೆ ಕರೀತಾರೆ. ಓಕೆ, ವಿದ್ಯಾರ್ಥಿ ಈ 3 ಜಾಬ್ ಆಗಿದ್ವು. ಆದಷ್ಟು ಬೇಗನೆ SD ಕಾಲ್ಫಾರ್ಮ್ ಆಗುತ್ತೆ, ವೇಟ್ ಮಾಡಿ. ಇವಾಗ ಯಾರು ಜಮಖಂಡಿ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸುಮಾರು 3 ಜಾಬ್ಗಳು ಸದ್ಯ ಮಟ್ಟಿಗೆ ಅಪ್ಲೈ ಮಾಡ್ಕೋಬಹುದು. ಮೊದಲಾಗಿ ವಿದ್ಯಾರ್ಥಿಗಳ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮುಖಾಂತರ ಹಾಲು ಉತ್ಪಾದಕರ ಸಂಘ. ಆಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಟೀಚಿಂಗ್ ಮುಖಾಂತರ ಕರೆದ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂತ. ಆಮೇಲೆ ವಿದ್ಯಾರ್ಥಿಗಳೇ ನೀವು ಜಮಖಂಡಿದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಪ್ಲೈ ಮಾಡ್ಕೊಳ್ಳಿ. 4ನೇದು ಬಂದ್ಬಿಟ್ಟು ವಿದ್ಯಾರ್ಥಿಗಳ ಅಂಗನವಾಡಿ ಯಾರು ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕರೆದಿದ್ದಾರೆ, ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗುವಂತೆ ಎಲ್ಲರಿಗೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್, ಲಿಂಕ್ ಇನ್ ಕಮೆಂಟ್ ಸೆಕ್ಷನ್.